ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೃದಯದ ಬಡಿತವೇ ನಿಂತು ಹೋದ ಹಾಗೆ ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ ಮೊದಲ ಕುಡಿ ನೋಟದಲ್ಲೇ ಮಾಡಿ ನನ್ನ ಲೂಟಿ ನಗುವ ಏನಾಯ್ತು ಶ್ರೀ? ಏನಿಲ್ಲ. ಬೆನ್ನಿಗೂ ಪೆಟ್ಟಾಗಿದ್ಯಾ? ಇಲ್ಲ ಇಲ್ಲ, ಅದು ತಟ್ಟಂತ ಬೋರೆ ಬಂತಲ್ವಾ, ಅದಕ್ಕಂಗಂದೆ. ಬೋರೆ ತುಂಬಾ ದಿವಸ ಆದ್ಮೇಲೆ ಹಂಪ ಕನ್ನಡದಲ್ಲಿ ಬೋರೆ ಅಂತಾರೆ ಅನ್ನೋದನ್ನ ಕೇಳ್ತಿದ್ದೀನಿ. ಅದು ನಮಗ್ ತಟ್ಟಂತ ಕನ್ನಡನೇ ಬರೋದು, ಈ ಇಂಗ್ಲಿಷ್ ಎಲ್ಲ ನಮಗ್ ಸೆಟ್ ಆಗಿಲ್ಲ. ಓದ್ದೇ ಇರೋರೆ ಕನ್ನಡನ ಮರೀತಿದ್ದಾರೆ, ಅಂಥದ್ರಲ್ಲಿ ನೀವು ಡಿಗ್ರಿ ಹೋಲ್ಡರ್ ಆದರೂ ಇಂಗ್ಲೀಷ್ಗಿಂತ ಜಾಸ್ತಿ ಕನ್ನಡನೇ ಬಳಸ್ತೀರಾ ಅನ್ನೋದನ್ನ ಕೇಳಿ ತುಂಬ ಖುಷಿ ಆಯಿತು. ಶಿವನೇ, ಒಂದ ಎರಡ ಬೇಜಾನ್ ಡಿಗ್ರಿಗಳು ತಗೊಬಿಟ್ಟಿವ್ನಿ, ಎಲ್ಲ ದಿಟ ಗೊತ್ತಾದಾಗ ಅದೇನಾಯ್ತದೋ. ಶ್ರೀ ಹುಷಾರು, ಇನ್ನೊಂದು ಬೋರೆ. ಹಾಂ, ಡಾಕ್ಟ್ರು ಅದು ಏನು ಮದ್ದು ಹಚ್ಚಿದ್ನೋ ಗೊತ್ತಿಲ್ಲ, ಆದರೆ ನಿಮ್ಮ ಕೈ ತಾಕಿದ ತಕ್ಷಣ ಗಾಯ ಮಾಯ ಆದಂಗೆ ಆಯ್ತೈತೆ. ಬೆನ್ನಿಗೂ ಪೆಟ್ಟಾಗಿದೆ, ಆದರೆ ತೋರಿಸ್ಕೊತಿಲ್ಲ ಇವರು. ಪಾಪ, ನನಗೋಸ್ಕರ ನೋವು ಸಹಿಸ್ಕೋತಿದ್ದಾರೆ. ಪುರ್ಸಿ ಕುಂತ್ಕೊಂಡು ಆಟ ನೋಡೋಕ್ಕೆ ಜಾಗ ಇಲ್ವೇನಲ್ಲ? ಆ ಕಡೆನೇ ಮಮ್ಮಿ, ನೀವು ಕೂತ್ಕೊಂಡು ನೋಡ್ತೀರಿ, ನಾನು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡ್ತಿರ್ತೀನಿ. ನಡಿ ಹೋಗಮ್ಮ. ರಾಜೇ, ಮಾಡಕ್ಕೆ ಸಾನೇ ಕೆಲಸ ಐತೆ, ಕುಂತ್ಕೊಂಡು ಆಟ ನೋಡೋಕ್ಕಾಗಲ್ಲ. ನೀನು ಆಟ ನೋಡ್ಕೊಂಬ, ನಾನು ಹೋಗ್ತೀನಿ. ಯೋ, ನಿನ್ನ ಮಾಜಿ ಏನ್ರು ಸೋತು ಅವಮಾನ ಪಡೋದನ್ನ ನಾನು ಒಬ್ಳೇ ನೋಡಿ ಖುಷಿ ಪಟ್ರೆ ಹೆಂಗಯ್ಯ? ನೀನು ಇದ್ರೇನೆ ತಾನೇ ಅವಳಿಗೆ ಚುರುಕನ್ನೋದು. ಮಮ್ಮಿ, ನಾನು ಬರ್ತೀನಿ. ಸರಿ, ಹೋಗ್ಬಾ. ಅವ್ವ, ನಾನು ಫಾರ್ಮ್ ಕೊಟ್ಬಿಟ್ಟು ಬರ್ತೀನಿ. ಬಂದ್ರೆ ಎಲ್ರು ಬ್ಯಾಗ್ ತಗೊಂಡು. ನೀನ್ ನಿಜವಾಗ್ಲೂ ಖೋಖೋ ಕೋಚಾ? ಸೀರಿಯಸ್ಲಿ? ಯಾವತ್ತಾದ್ರೂ ಆಟ ಆಡಿದ್ಯೇನಮ್ಮ ನೀನು? ನೋಡು, ಆ ಹುಡುಗಿರಿಗೇನು ತಲೆ ಕೆಟ್ಟು ನಿನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಅನ್ಸುತ್ತೆ. ಇವಳು ಅವಳ ಪುಟ್ಟಕ್ಕನ್ಗೆ ಸರಿಯಾಗಿ ಗುನ್ನ ಮಡಗ್ತಾವಳ ಕಣಯ್ಯ. ಅಲ್ಲ, ಇಲ್ಲಿ ಯಾರು ಬೇಕಾದರೂ ಕೋಚ್ ಆಗೋ ಹಾಗಿದ್ರೆ ನಾವೆಲ್ಲ ಯಾಕೆ ಬೇಕಾಗಿತ್ತು? ನೀವು ಸೀದೆ ಒಬ್ಬೊಬ್ಳಿಗೆ ತಿಂಗ್ಳಿಗೆ 2 ಲಕ್ಷ ಫೀಸ್ ತಗೋತಾ ಇದ್ದೀನಿ. ಅವ್ರ ಅಪ್ಪಂದಿರೆಲ್ಲ ಸ್ಟೇಟ್ ಸೆಂಟ್ರಲ್ ಲೆವೆಲಲ್ಲಿ ಇನ್ಫ್ಲೂಯೆನ್ಸ್ ಇರೋರು. ನಾನು ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಇವತ್ತಿನ ಮ್ಯಾಚ್ನ ಮುಂದಕ್ಕೂ ಹಾಕ್ಬೋದು, ಅಥವಾ ಆಡ್ದೇನೆ ಕಪ್ನ ಮನೆಗೂ ತಗೊಂಡು ಹೋಗ್ಬೋದು. ಆ ಪವರ್ ನನಗಿದೆ. ಅಂಥದ್ರಲ್ಲಿ ನಾನು ನಿಮ್ಮ ಟೀಮ್ ವಿರುದ್ಧ ನಮ್ಮ ಹುಡುಗಿರ್ನ ಆಡಿಸ್ಬೇಕಾ? ನಿಮ್ಮಂಥವ್ರು ಹಳ್ಳಿಲಿ ಕುಂಟೆಬಿಲ್ಲೆ, ಅಳ್ಗುಳಿ ಮನೆ, ಮತ್ತೆ ಅದೇನದು ಕೋಲು ಕೊಲಣ ಕೊಲೆ ಅಂಥದನ್ನು ಆಡ್ಕೊಂಡಿರ್ಬೇಕು, ಖೋಖೋ ಅಲ್ಲ. ಸುಮ್ಮನೆ ಈ ಮ್ಯಾಚಿಂದ ನೀವೇ ಹೋಗ್ತಾ ಇರಿ. ಅಟ್ಲೀಸ್ಟ್ ಸ್ವಲ್ಪ ಆದರೂ ಮರ್ಯಾದೆ ಉಳಿಯುತ್ತೆ.
ಆಗಲೇ ಇಲ್ಲಿ ನನ್ನ ಮಗಳಿದ್ಲು. ಅವಳ ಮುಂದೆ ನಿನಗೆ ಉತ್ತರ ಕೊಟ್ಟು ನನ್ನ ಮಗಳ ಮನಸ್ಥಿತಿನ ಹಾಳು ಮಾಡೋದು ಬೇಡ ಅಂತ ಸುಮ್ಕೆ ಇದ್ದೆ. ಈಗ ನೀನೇ ಮೈ ಮೇಲೆ ಬಿದ್ದು ಬಂದಾಗ ನಾ ಯಾಕೆ ಸುಮ್ಕಿರ್ಲಿ? ಯಾವ ಥರ ಕೊಕ್ಕ ಆಟ ಆಡಿದ್ಯಾ ಅಂತ ಕೇಳಿದ್ಯಲ್ವಾ ನಿನ್ನ ವಯಸ್ಸೆಷ್ಟು ಪುಟ್ಟಿ? ಡೋಂಟ್ ಕಾಲ್ ಮಿ ಪುಟ್ಟಿ. ಆಯಿತು, ನಿನ್ನ ವಯಸ್ಸು ಎಷ್ಟು ತಾಯಿ? 26. ನಂಗೆ ಇಂಗ್ಲೀಷ್ ಬರೋಕ್ಕಿಲ್ಲಲ್ಲವ, ಕನ್ನಡದಾಗ ಹೇಳು. ಇಂಗ್ಲಿಷ್ ಕೂಡ ಬರಲ್ಲ. ನೀನೆಲ್ಲ ಇಲ್ಲಿಗೆ ಹೇಗೆ ಬಂದೆ? ನನ್ನ ವಯಸ್ಸು 26. ಏನೀಗ? ನೀನು ಹುಟ್ಟಕ್ಕೆ ಮುಂಚೆನೇ ನಾನು ಈ ಆಟದಾಗೆ ಮೆಡಲ್ ತಗೊಂಡಿದ್ದೆ. ಗೊತ್ತು? ಆಟನ ನಾನು ಚಂದಕ್ಕೆ ಆಡಿವ್ನಿ. ಇವನು ಹೇಳಿದೆ, ನೀನು ಆ ಹುಡುಗಿರ್ಗೆ ಆಟ ಹೇಳ್ಕೊಡೋಕ್ಕೆ 2 ಲಕ್ಷ ತಗೊಂಡ್ಯಾ? ಅಂಥ ಆಟ ಏನು ಹೇಳ್ಕೊಡ್ತೀಯ ನೀನು? ಓಡೋವಾಗ ಸುಸ್ತಾಗಕ್ಕಿಲ್ವೇ? ಬಿದ್ದಾಗ ನೋವಾಗಕ್ಕಿಲ್ವೇ? ಹಳ್ಳಿಯವ್ರಿರಲಿ ಪಟ್ಟಣದವರ ಇರಲಿ, ಕಣಕ್ಕಿಳಿದ ಮ್ಯಾಕೆ ಎಲ್ರಿಗೂ ಆಟನೂ ಒಂದೇ, ನಿಯಮನೂ ಒಂದೇ. ಅವ್ರು ಹಳೆ ಬಟ್ಟೆ ಹಾಕ್ಕೊಂಡವ್ರೆ, ಬಣ್ಗೆಟ್ಟವ್ರೆ, ಆಟನಾಗ ಬಂದವ್ರೆ, ಅದು ಮುಖ್ಯ ಅಲ್ಲ ಕಣ್ತಾಯಿ. ಇಲ್ಲಿ ಕಿಡಿ ಐತಾ ಇಲ್ವಾ ಅದು ಮುಖ್ಯ. ಆ ಹುಡುಗಿಯರ ಅಪ್ಪಂದಿರೆಲ್ಲ ದೊಡ್ಡ ಜನ ಅಂತ ಹೇಳ್ದಿಲ್ಲ ತಾಯಿ. ನೀನು ಅವ್ರ ಅಪ್ಪಂದಿರು ನಂಬ್ಕೊಂಡು ಬಂದಿದ್ಯೆ. ನಾವಂತೂ ನಮ್ಮ ಆಟ ನಂಬ್ಕೊಂಡು ಬಂದಿದ್ದೀವಿ. ಏಯ್, ಆಡಬೇಕು ಅನ್ನೋ ತೀರ್ಮಾನ ತಕೊಂಡು ಬಂದ್ಮ್ಯಾಕೆ ಮುಂದಕ್ಕಿದ ಹೆಜ್ಜೆನ ಹಿಂದಕ್ಕೆ ಇಕ್ಕಕ್ಕಿಲ್ಲ. ನಿಮಗೆ ಆಟ ಅಧಿಕಾರ, ನಮಗೆ ಅನಿವಾರ್ಯ. ನಮ್ಮಂಥ ಹಳ್ಳಿ ಮಕ್ಕಳಿಗೆ ಇಂಥ ಆಟಗಳೇ ಜೀವನ ಕಟ್ಕೊಳ್ಳೋಕ್ಕೆ ಆಸ್ತಿ. ಬಡ್ರ ಮಕ್ಕಳಿಗೆ ಸರ್ಕಾರಿ ಕೆಲಸಕ್ಕೆ ಹೋಗೋಕ್ಕೆ ಒಂದು ಸೇತುವೆ. ನಮ್ಮ ಹುಡುಗಿರು ಇಲ್ಲಿ ಜೀವನ ಕಟ್ಕೊಳಕ್ಕೆ ಬಂದವ್ರೆ. ಅವ್ರಿಗೆ ಎದುರಾಗಿ ಯಾರೇ ನಿಂತರು ನಾನು ಅವ್ರನ್ನ ಎದುರಾಕ್ಕಂತೀನಿ. ನಿನಗಿಷ್ಟೊಂದು ಕೊಬ್ಬೇನೆ? ನೋಡೋಣ, ನೋಡೇ ಬಿಡೋಣ. ನಾನು ಆ ಜಾಗದಲ್ಲಿ ಚೇರ್ ಹಾಕೊಂಡು ಕೂತಿರ್ತೀನಿ. ನಮ್ಮ ಹುಡುಗಿರು ಆಡೋ ಆಟಕ್ಕೆ ನಿಮ್ಮ ಹುಡುಗಿರು ಹೇಗೆ ಕಂಗಾಲಾಗಿ ಓಡ್ತಾರೆ ಅಂತ ನೋಡ್ತಾ ಇರು. ಸರಿ, ಅದನ್ನ ನೋಡೇ ಬಿಡುಮ್ಮ. ರೆಡಿ, ಅಲ್ಲಿ ಕುತ್ಕೊಂಡು ನೋಡಮ್ಮ ಬಾ. ಶ್ರೀ, ನಿಲ್ಸಿ ನಿಲ್ಸಿ ನಿಲ್ಸಿ, ಇಲ್ಲೇ. ಕ್ಷಮಿಸಿ ಮಿಸ್ಸು, ಕೇಳಿಸ್ಲಿಲ್ಲ. ಹೋದ್ಸಲ ನಾನು ಕೋಚಿಂಗ್ ಬಂದಾಗ ನೀವು ನನ್ನ ಇಲ್ಲಿಂದನೇ ಪಿಕ್ ಮಾಡಿದ್ದು ಶ್ರೀ, ಮರ್ತು ಹೋದ್ರಾ? ಅದು ಬೇರೆ ಯಾವುದೋ ಜಾಗ ಅಲ್ವಾ? ನಿಮ್ಗೆ ಹುಷಾರಿಲ್ಲ ಅಂತ ಇದ್ರಲ್ಲೇ ಗೊತ್ತಾಗತ್ತೆ ನೋಡಿ.
ಸರಿ, ನೀವು ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ. ನಂಗೊಂದು 15 ನಿಮಿಷದ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನಂದೇನು ಚೆನ್ನಾಗಿ ಕೆಲಸ ಇಲ್ಲ, ನಿಮ್ಮ ಜೊತೆಗೆ ಬರ್ಬೇಕಂದ್ರೆ ಬರ್ತೀನಿ ಮಿಸ್ಸು. ಒಳಗೆ ಬಿಡಲ್ಲ ಶ್ರೀ, ಅದಕ್ಕೆ. ಓ ಹೌದಾ, ಸರಿ ಸರಿ, ನೀವು ಹೋಗಿ ಬನ್ನಿ ಮಿಸ್ಸು. ನಿಮ್ಮ ಕಣ್ಣೆಲ್ಲ ಸ್ವಲ್ಪ ಕೆಂಪಗಾದಂಗಿದೆಯಲ್ಲ ಶ್ರೀ, ಏನಾಗ್ತಿದೆ? ನೀವು ಓಕೆ ಅಲ್ವಾ? ನಂಗೇನಾಗೈತೆ, ನಾನು ಸೂಪರ್ ಆಗಿವ್ನಿ ಮಿಸ್ಸು. ಎಲ್ಲಿ? ಇದೇನ್ ಶ್ರೀ, ಮೈ ಇಷ್ಟೊಂದು ಸುಡ್ತಾ ಇದೆ? ಅದೇನಿಲ್ಲ ಮಿಸ್ಸು, ಬಿಸ್ಲಾಗ ಗಾಡಿ ಓಡಿಸ್ಕೊಂಡ್ ಬಂದಿದ್ದಕ್ಕೆ ಮೈ ಒಸಿ ಬಿಸಿ ಆಗತ್ತೆ ಅಟೆಯ. ಬೇಕಾರೆ ನಿಮಗೂ ನಿಮ್ಮ ಮೈಯುವೆ ಬಿಸಿನೇ ಇರ್ತೈತೆ. ನೀವು ಹೋಗಿ ಬನ್ನಿ, ನನಗೇನೂ ಆಗಿಲ್ಲ, ಹೋಗಿ. ಸರಿ, ಹೋಗಿ ಬರ್ತೀನಿ, ಹುಷಾರು. ನೀನಿದ್ದಾಗ ಏನು ಗೊತ್ತಾಗಿಲ್ಲ ಮಿಸ್ಸು, ನೀನು ಕಾಣ್ದೆ ಹೋಯ್ತಿದ್ದಂಗೆ ಮೈ ಕೈ ಎಲ್ಲ ಕೈ ಕೊಡೋಕೆ ಶುರು ಆಯ್ತದೆ. ಯಾಕೋ ಓವರಾಗಿ ಸುಸ್ತಾಯ್ತೈತಲ್ಲ, ತಲೆ ಬೇರೆ ಸುತ್ತೈತೆ, ಕಣ್ಣು ಬೇರೆ ಮಂಜಾಯ್ತೈತೆ. ಅಣ್ಣ, ಒಂದು ಸೋಡಾ ಕೊಡು. ಇವಳು ಪಟ ಯಾಕೆ ಬಂತ ಇಲ್ಲಿಗೆ? ಇವಳನ್ನ ಕಂಡ್ರೆ ನನ್ಗೆ ಆಗಕ್ಕಿಲ್ಲ ಅಂತ ಗೊತ್ತಿದೆ ಇಲ್ಲಿಗೆ ತಕೊಂಬಂದಿದ್ದೀರಾ? ಯಾವ ಫೋಟೋ ನಮ್ಮದು? ಈ ಫೋಟೋ ಹೆಂಗ್ ಬಂತು? ಈ ಫೋಟೋ ಕೊಡಕ್ಕೆ ಅವರು ನನ್ನ ಮನೆಗೆ. ಅಮ್ಮಯ್ಯನವ್ರೆ, ನಿಮ್ಗೆ ನಂಜಮ್ಮ ಪರಿಚಯ ಅವಳ? ನಂಜಮ್ಮ ಅವರು ನಿಮ್ಮ ಬೀಗ್ತಿ ಅಲ್ವರ? ಅವಳು ಯಾವ ಊರು ಬೀಗ್ತಿ? ನಿಮ್ಗೆ ಅವಳು ಪರಿಚಯ ಅವಳ? ಪರಿಚಯ ಇದ್ದಾರೆ, ಪರಿಚಯ. ಅವರು ಅವ್ರ ಮಗಳಿಗೆ ಗಂಡು ಹುಡುಕ್ತಾವ್ರೆ. ಅಂದ್ರೆ ಇದು ಅವಳು ಮಾಡಿರೋ ಕೆಲ್ಸನೇಯ? ನೀವ್ ಇಲ್ಲಿಗೆ ಬರ್ತೀರಾ ಅಂತ ಗೊತ್ತಿದ್ದೆ ಈ ಕೆಲಸ ಮಾಡೋಳೆ. ಮೊದಲು ಊರು ತುಂಬ ಪೋಸ್ಟರ್ ಅಂಟಿಸಿದ್ಲು, ಈಗ ಮನೆಗೆ ಫೋಟೋನ್ ಕಳಿಸ್ಬಿಟ್ಟವಳೆ. ಯಾಕೋ ಈ ಫೋಟೋ ನೋಡಿ ಹಿಂಗೆ ಆಡ್ತಾವ್ರಲ್ಲ, ಸುಮ್ಮನೆ ಕೇಳಿ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ಸುಮ್ಮನೆ ಬಿಡಿ ಅಮ್ಮರೆ, ಏನೋ ತಪ್ಪಾಗೋಯ್ತು. ಛೇ, ನನ್ಗೆ ಯಾಕೋ ಇವತ್ತು ಮನ್ಸು ಒಂಥರ ಐತೆ. ಫೋಟೋ ನೋಡೋದು ಬೇಡ ಅಂತಲೇ ಅನ್ಕೊಂಡಿದ್ದೆ, ನೀವೇ ಬಲವಂತ ಮಾಡಿದ್ರಿ. ಈಗ ಒಳ್ಳೆ ಇನ್ನೊಂದು ಕಿತ ಬರೋರಂತೆ. ಸರಿ ಅಮ್ಮರೆ, ಆದರೆ ಒಂದು ಜ್ಞಪ್ತಿ ಮಾಡಿ ಕಳಿ, ಮುಂದಿನ ಕಿತ ಬರುವಾಗ ಫೋಟೋ ಇರಬಾರ್ದು. ಆಯ್ತು ಅವರೇ, ನಾನು ಬರ್ತೀನಿ ಅವರೇ.
ಇದೆಲ್ಲ ನಂಜಮ್ಮಂದೆಯ ಕೆಲಸ. ಫೋಟೋ ನೋಡಿ ನನ್ನ ಮನ್ಸು ಹಾಳು ಮಾಡ್ಕೊಳ್ಳಿ ಅಂತಾನೆ ಮಾಡಿರ್ತಾಳೆ. ಆ ಹುಡುಗಿನ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋದ ಆಳು ಬಾವಿಗೆ ಬಿದ್ದಂಗೆ ಸಮಾಧ. ಆ ಹುಡುಗಿ ಯಾವ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಆ ಮನೆ ಉದ್ಧಾರ ಆದಂಗೆ. ಶ್ರೀ, ನನ್ನ ಕೆಲಸ ಮುಗೀತು, ಹೊರಡೋಣ? ನಂದುವೆ ಅದು ಸೋಡಾ ಕುಡಿದ್ಬಿಟ್ಟಿದೆ, ಅದಕ್ಕೆ. ಸೋಡಾನಾ? ನನಗೆ ನೀವು ಕೇಳೋದೆಚ್ಚ, ನಂಗೆ ಕೊಡ್ಸೋದೆಚ್ಚ. ಬನ್ನಿ. ಥ್ಯಾಂಕ್ಸ್. ನನ್ನಯ ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನಿನಗೋ ಚೆನ್ನಾಗಿತ್ತು ಶ್ರೀ, ಥ್ಯಾಂಕ್ಸ್. ಮುಳುಗು ಸೂರ್ಯನ ಕಡಲು. ಒಳ್ಳುಮ ಕ್ಯಾಪ್ಟನ್ಸ್. ಅವ್ವ, ಆಶೀರ್ವಾದ ಮಾಡವ. ಒಳ್ಳೇದಾಗ್ಲಿ ಕಣ. ಹೇ ದಿಯಾ, ನೀನು ನನ್ನ ಕಾಲಿಗೆ ಬಿದ್ದೋಗೆ. ನಾನೇನು ಅವ್ರ ಥರ ದಡ್ಡಿನ ಮ್ಯಾಮ್. ಕೋಚ್ ಎಲ್ಲಿ ಅಂತ ಕೇಳಿದ್ರೆ ಕಾಲೇಜ್ ಐಮನ್ ಕಡೆ ನೋಡ್ತಾ ಇದ್ದೀರಲ್ಲ. ಮ್ಯಾಚಿಗೆ ಯಾರ್ಯಾರು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಅವ್ವ, ಅವ್ರು ಯಾಕೆ ಹಂಗೆ ಮಾಡಿದ್ರು? ಪಂದ್ಯಕ್ಕೂ ಮೊದಲು ಕೈ ಕುಲುಕ್ಬೇಕು ಅಲ್ವೇ? Head, choice. Chase. Toss won by St. Mary's, choice chase.